ಓಹ್, ಬಂದ್ಬಿಟ್ರ. ಮುರುಡೇಶ್ವರ ಇದು ಸಮುದ್ರ ತೀರದಲ್ಲಿರುವಂತಹ ಒಂದು ಸುಂದರ ಊರು. ಶಿವನಿಗಂತಲೇ ಸಮರ್ಪಿತವಾಗಿರುವ ಒಂದು ಯಾತ್ರಾ ಸ್ಥಳವಾಗಿರುತ್ತದೆ. ಒಂದು ನಾರ್ಮಲ್ ಪರ್ಯಾಯ ದ್ವೀಪವಾಗಿರುವ ಈ ಊರು, ಈ ಮುರುಡೇಶ್ವರ, ಈ ಗ್ರಾಮ ಹೇಗೆ ಇಷ್ಟು ದೊಡ್ಡ ದೇವಸ್ಥಾನ ಆಗಿ ಬದಲಾಯಿತು, ಹೇಗೆ ಜಗತ್ ಪ್ರಸಿದ್ಧಿ ಆಯಿತು, ಇದಕ್ಕೆಲ್ಲ ಕಾರಣವಾದರೂ ಏನು? ರಾತ್ರೋರಾತ್ರಿ ಇದು ದೇವಸ್ಥಾನ ಆಗ್ಬಿಡ್ತಾ? ಒಂದು ಚಿಕ್ಕ ಪುಟ್ಟ ದೇವಸ್ಥಾನ, ಒಂದು ಹಂಚಿನ ದೇವಸ್ಥಾನ. ಬಟ್ ಈ ದೇವಸ್ಥಾನದ ಸೃಷ್ಟಿಗೆ ಕಾರಣ ಆದರೂ ಏನು? ಸಮುದ್ರ ದಡದಲ್ಲಿ ಈ ದೇವಸ್ಥಾನ ಸೃಷ್ಟಿ ಆಗಿದ್ದಾದರೂ ಹೇಗೆ? ಎಲ್ಲ ತಿಳ್ಕೊಳ್ಳೋಣ. ಅದೇ ಪ್ರೋಮೋದಲ್ಲಿ ಹೇಳಿದಾಗೆ, ನಮ್ಮ ಡಾಕ್ಟರ್ ಆರ್ ಎನ್ ಶೆಟ್ಟಿ ಹತ್ರ ಪ್ರಿಂಟಿಂಗ್ ಮಷಿನ್ ಇತ್ತು. ಅದರಿಂದ ಅವರು ತುಂಬ ದುಡ್ಡು ಪ್ರಿಂಟ್ ಮಾಡ್ತಾಯಿದ್ರು. ಸೊ ಅವ್ರು ನೋಡಿಕೊಂಡು ಮನೆ ಹತ್ರ ಪೊಲೀಸರು ಬಂದಿದ್ದರು. ಆ ಟೈಮಲ್ಲಿ ಡಾಕ್ಟರ್ ಆರ್ ಎನ್ ಶೆಟ್ಟಿ ಅವರು ಈಶ್ವರನ ಪ್ರಾರ್ಥನೆ ಮಾಡಿದ್ರು. ಆವಾಗ ಅದು ಕಾಣಿಸ್ಲಿಲ್ಲ ಮಷಿನ್. ಅದು ನಿಜನಾ ಅಥವಾ ಸುಳ್ಳ ಅಂತ ಇವತ್ತು ಹೇಳ್ತೀನಿ. ಆ ಮಾತು ಯಾಕೆ ಬಂತು ಅದನ್ನು ಕೂಡ ಹೇಳ್ತೀನಿ. ಸೊ ಬನ್ನಿ, ಮುರುಡೇಶ್ವರದ ಸ್ಟೋರಿ ಹೇಳೋಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ನೀವು ಕೇಳೋಕೆ ರೆಡಿನಾ? ಅದು 16ನೇ ಶತಮಾನ, ರಾಮಾಯಣದ ಕಾಲ ಅದು. ಸುಂದರವಾದ ಕೈಲಾಸ ಪರ್ವತ. ಶಿವ ಅಲ್ಲಿ ಧ್ಯಾನ ಮಾಡ್ತಾ ಕೂತ್ಕೊಂಡಿರ್ತಾನೆ. ಶಿವನ ಧ್ಯಾನ ನಿಮಗೆಲ್ಲ ಗೊತ್ತೇ ಇದೆಯಲ್ವಾ? ಏನೇ ಅಡೆತಡೆಗಳು ಬಂದರೂ ಅವನು ಧ್ಯಾನ ಮಾಡೋದನ್ನು ಮಾತ್ರ ಅವನು ನಿಲ್ಲಿಸೋದಿಲ್ಲ. ಅದರ ಪಾಡಿಗೆ ಅದು ನಡೀತಾನೇ ಇರುತ್ತೆ. ಧ್ಯಾನದಲ್ಲಿ ತುಂಬ ಮಗ್ನನಾಗಿ ಶಿವ ಕೂತ್ಕೊಂಡಿರ್ತಾನೆ. ರಾವಣ ಶಿವನಿಗೆ ತಪಸ್ ಮಾಡಿ 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 ತುಂಬ ಬೇಸತ್ತು ಹೋಗಿರ್ತಾನೆ. ಎಷ್ಟೇ ಕಷ್ಟ ಆದರೂ ಶಿವ ಬರೋದಕ್ಕೆ ತಯಾರೇ ಇರೋದಿಲ್ಲ. ಅದಕ್ಕೆ ತನ್ನ ಎಲ್ಲ ತಲೆಗಳನ್ನು ಕತ್ತರಿಸ್ಕೊಂಡು ಕೊನೆಯ 10ನೇ ತಲೆಯನ್ನು ಕತ್ತರಿಸುವುದಾಗಿ ನಿರ್ಧಾರ ಮಾಡ್ಕೊತಾನೆ. ಇವಾಗ ಶಿವ ಬರಲೇಬೇಕು, ಅದೇನಾಗುತ್ತೆ ನೋಡೇ ಬಿಡೋಣ. ಶಿವನಿಗೆ ಮನಸ್ಸಿನಲ್ಲೇ ಅಂದ್ಕೊಂಡು, ನಾನಿವಾಗ ಕೊನೆಯ ತಲೆಯನ್ನು ಕತ್ತರಿಸ್ಕೊಳ್ತೀನಿ, ನೀನು ಬರಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಇನ್ನೇನು ಕತ್ತು ಹತ್ರ ಇಟ್ಕೊಂಡು ಕಟ್ ಮಾಡಬೇಕು. ಅಷ್ಟರಲ್ಲಿ ಶಿವ ಕೂಡ ಬಂದು ಪ್ರತ್ಯಕ್ಷನಾದ. ರಾವಣನಿಗೆ ಎಲ್ಲಿಲ್ಲದ ಖುಷಿ. ನನ್ನ ತಪಸ್ಸಿಗೆ ಶಿವ ಮೆಚ್ಚಿ ಬಂದುಬಿಟ್ಟ, ಇವಾಗ ನಾನು ಅಂದ್ಕೊಂಡಿರೋದು ಕೇಳಬೇಕಂತ ಅಂದ್ಕೊತಾನೆ. ಶಿವನು ಅಷ್ಟರಲ್ಲೇ ಹಾಗೆ ಹೇಳ್ತಾನೆ, ನಿನಗೇನು ಬೇಕು ಅದನ್ನು ಕೇಳು, ನಾನು ಇವಾಗ ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ರಾವಣ ಕೇಳ್ತಾನೆ, ನನಗೆ ನಿನ್ನ ಹತ್ರ ಇರೋ ಆತ್ಮಲಿಂಗ ಬೇಕು ಅಂತ. ಶಿವ ತಕ್ಷಣವೇ ಒಪ್ಕೊಂಡು ಕೊಡ್ತಾನೆ. ಆದರೆ ಒಂದು ಷರತ್ತು ಇಡ್ತಾನೆ, ಈ ಆತ್ಮಲಿಂಗವನ್ನು ಯಾವುದೇ ಕಾರಣಕ್ಕೂ ನೀನು ಭೂಮಿ ಮೇಲೆ ಇಡುವಂತಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ಈ ಆತ್ಮಲಿಂಗವನ್ನು ಭೂಸ್ಪರ್ಶ ಮಾಡುವಂತಿಲ್ಲ. ಯಾವುದೇ ತುರ್ತು ಸಂದರ್ಭದಲ್ಲಿ ಕೂಡ ಭೂಸ್ಪರ್ಶವನ್ನು ಮಾಡುವಂತಿಲ್ಲ. ಒಂದು ವೇಳೆ ನೀನು ಮಾಡಿದರೆ ಅದು ಆ ಸ್ಥಳದಲ್ಲೇ ಸ್ಥಾಪನೆ ಆಗುತ್ತದೆ ಅಂತ ಹೇಳ್ತಾರೆ. ಸೊ ಇದಕ್ಕೆಲ್ಲ ಒಪ್ಕೊಂಡು ರಾವಣ ಗೋಕರ್ಣ ಮಾರ್ಗವಾಗಿ, ಅಂದರೆ ಇಂದಿನ ಗೋಕರ್ಣ ಮಾರ್ಗವಾಗಿ ನಡೆದು ಹೋಗ್ತಾ ಇರ್ತಾನೆ. ಒಂದು ಕಡೆ ದೇವತೆಗಳಿಗೆಲ್ಲ ತುಂಬ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಆತ್ಮಲಿಂಗ ರಾವಣನ ಪಾಲಾದರೆ ಏನು ಮಾಡೋದು, ಹಾಗೆ ಹೀಗೆ ಅಂತ ಇಂದ್ರ ವಿಷ್ಣುವಲ್ಲಿ ಹೋಗ್ತಾನೆ. ವಿಷ್ಣು ದೇವ ಇದಕ್ಕೊಂದು ಉಪಾಯ ಮಾರ್ಗ ಹುಡುಕ್ತಾನೆ. ಅದುವೇ ಗಣೇಶನಲ್ಲಿ ಹೋಗಿ ವಿಷ್ಣು ಆಜ್ಞೆ ಮಾಡ್ತಾನೆ, ನಿನ್ನ ಬುದ್ಧಿವಂತಿಕೆ ಮತ್ತು ನಿನ್ನ ಚಾತುರ್ಯದಿಂದ ಈ ಆತ್ಮಲಿಂಗ ರಾವಣನ ಪಾಲಾಗುವುದನ್ನು ತಪ್ಪಿಸಬೇಕು ಅಂತ ವಿಷ್ಣು ಗಣೇಶನಿಗೆ ಆಜ್ಞೆ ಮಾಡ್ತಾನೆ. ಅದರಂತೆ ಗಣೇಶ ಕೂಡ ಒಪ್ಕೊತಾನೆ.
ಸರಿ, ಹಾಗಿದ್ರೆ ನಾನು ಒಂದು ಉಪಾಯ ಮಾಡುತ್ತೇನೆ ಅಂತ ಹೋಗುತ್ತಾನೆ. ಅಷ್ಟರಲ್ಲಿ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸಂಜೆ ಆಗುವಂತೆ ಭಾಸ ಮಾಡುತ್ತಾನೆ. ಯಾಕೆಂದರೆ ಯಾವುದೇ ಕಾರಣಕ್ಕೂ ರಾವಣ ಸಂಜೆ ಮಾಡುವ ಸಂಧ್ಯಾ ವಂದನೆಯನ್ನು ನಿಲ್ಲಿಸುವುದಿಲ್ಲ. ಇದೇ ಸರಿಯಾದ ಸಮಯ ಅಂದ್ಕೊಂಡು ಗಣೇಶ ಚಿಕ್ಕ ಒಟ್ಟುವಿನ ರೂಪದಲ್ಲಿ ರಾವಣನ ಮುಂದೆ ಬರುವಂತೆ ಸಮಯ ಸೃಷ್ಟಿ ಮಾಡಿಕೊಳ್ಳುತ್ತಾನೆ. ರಾವಣನಿಗೆ ತುಂಬ ಆಯಾಸ ಆಗಿರುತ್ತೆ ಹೇಗೋ, ಅದಲ್ಲದೆ ಅವನು ಸಂಧ್ಯಾ ವಂದನೆ ಮಾಡಲೇಬೇಕು. ಸೊ ಅದಕ್ಕಾಗಿ ಆ ಪುಟ್ಟ ಬಾಲಕನ ಹತ್ರ ಹೇಳ್ತಾನೆ, ನನಗೆ ಸಂಧ್ಯಾ ವಂದನೆಗೆ ಸಮಯವಾಗಿದೆ, ದಯವಿಟ್ಟು ಈ ಆತ್ಮಲಿಂಗವನ್ನು ಕೆಲ ಕಾಲ ನಿನ್ನ ಕೈಯಲ್ಲಿ ಹಿಡಿದಿಟ್ಟುಕೋ ಅಂತ ಹೇಳ್ತಾನೆ. ಎಲ್ಲವನ್ನು ಹೇಳಿ ಅದರ ಷರತ್ತನ್ನು ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಭೂಮಿ ಮೇಲೆ ಇಡಬೇಡ ಅಂತ. ಗಣೇಶ ಇದಕ್ಕೆಲ್ಲ ಒಪ್ಪಿಕೊಂಡು, ನಾನು 3 ಬಾರಿ ಕರೆಯುತ್ತೇನೆ, 3 ಬಾರಿಯೂ ನೀನು ಬರದೇ ಹೋದರೆ ನಾನು ಭೂಮಿಯ ಮೇಲೆ ಇಡುತ್ತೇನೆ ಅಂತ ಹೇಳಿಕೊಂಡು ಇಸ್ಕೊತಾನೆ ಆತ್ಮಲಿಂಗವನ್ನು. ರಾವಣ ಹೋಗಿ ಸಂಧ್ಯಾ ವಂದನೆ ಮಾಡುತ್ತಿರುತ್ತಾನೆ. ಗಣೇಶ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು 3 ಬಾರಿಯನ್ನು ಬೇಗ ಕರೆದು ಬಿಡ್ತಾನೆ. ಕರೆದು ರಾವಣ ಬರುವಷ್ಟರಲ್ಲಿ ಆತ್ಮಲಿಂಗವನ್ನು ಭೂಸ್ಪರ್ಶ ಮಾಡೇ ಬಿಡುತ್ತಾನೆ. ರಾವಣ ಎದ್ನೋ ಬಿದ್ನೋ ಅಂತ ಓಡಿ ಬರ್ತಾನೆ, ತುಂಬ ಕೋಪದಿಂದ ಬರ್ತಾನೆ. ಅಷ್ಟರಲ್ಲಿ ಆತ್ಮಲಿಂಗ ಸ್ಪರ್ಶವಾಗಿ ಭೂಮಿಯಲ್ಲಿ ಅಂಟ್ಕೊಂಡ್ಬಿರುತ್ತೆ. ಅಲ್ಲಿಂದ ಗಣೇಶ ಮಾಯವಾಗಿ ಹೊರಟೋಗ್ಬಿಡ್ತಾನೆ. ರಾವಣ ತನ್ನ ಪೂರ್ತಿ ಶಕ್ತಿನಾಗಿ ಎಷ್ಟು ಕಷ್ಟಪಟ್ಟು ಹೇಳಿದ್ರೂ ಆತ್ಮಲಿಂಗ ಮಾತ್ರ ಬರ್ತಾನೆ ಇಲ್ಲ. ತುಂಬ ಪ್ರಯತ್ನ ಪಡ್ತಾನೆ. ತನ್ನ 10 ಅವತಾರಗಳನ್ನು ತಾಳಿ 10 ಶಕ್ತಿಗಳನ್ನು ಹಾಕಿ ಪ್ರಯತ್ನ ಪಡ್ತಾನೆ. ಸೊ ಇದೆಲ್ಲ ಮುಗ್ದಾದ್ಮೇಲೆ ರಾವಣ ಒಂದು ತುಂಡನ್ನು ಕಿತ್ತೆಸಿತಾನೆ ಆ ಕಡೆ. ಆ ಮೊದಲನೇ ತುಂಡು ಬಿದ್ದಿರೋ ಸ್ಥಳನೇ ಈಗಿನ ಸಜ್ಜೇಶ್ವರ, ನಂತರ 2ನೇ ತುಂಡು ಧಾರೇಶ್ವರ, 3ನೇದು ಗುಣವಂತೇಶ್ವರ, ನಂತರ 5ನೇ ತುಂಡಾಗಿ ಬಿದ್ದಿರೋದೇ ನಮ್ಮ ಮುರುಡೇಶ್ವರ. ಅದೇ ಈಗಿನ ಅತಿ ಸುಂದರವಾದ ಪ್ರವಾಸಿ ತಾಣ. ಆಮೇಲೆ ಅದೇ ಭೂಮಿಲಿ ಅಂಟಿಕೊಂಡಿತ್ತಲ್ವ, ಅದನ್ನೇ ಅವನು ಎಷ್ಟು ಬಲ ಹಾಕಿ ಎಳೆದ್ರು ಬದ್ದೇ ಇರಲ್ಲ. ಮಹಾಬಲಗಳನ್ನೆಲ್ಲ ಹಾಕಿ ಅವನು ಎಳಿತಾನೆ. ಆವಾಗ ಅಲ್ಲೇ ಸ್ಟಕ್ ಆಗಿಬಿಡುತ್ತೆ. ಅದೇ ಇವಾಗಿನ ಮಹಾಬಲೇಶ್ವರ, ಅಂದರೆ ಇವಾಗಿನ ಗೋಕರ್ಣ ಆಗಿ ಸೃಷ್ಟಿಯಾಗುತ್ತೆ. ಆ ಊರಿಗೆ ಯಾಕೆ ಮಹಾಬಲೇಶ್ವರ ಅಂತ ಹೆಸರು ಬಂತು ಅಂದರೆ, ಅವನು ಅದನ್ನು ಪೂರ್ತಿ ಎಳೆದು ಪೂರ್ತಿ ಶಕ್ತಿ ಹಾಕಿ ಇದು ಮಾಡಿರ್ತಾನೆ. ಆದರೂ ಅದು ಬರೋದಿಲ್ಲ. ಅಷ್ಟರಲ್ಲಿ ಕಾಲ ಮಿಂಚೋಗಿರುತ್ತೆ. ಆ ಎಳೆಯೋ ಆಕಾರದಲ್ಲಿ ಅದು ಹಸುವಿನ ಕಿವಿಯ ಅಂದರೆ ಕರ್ಣದ ಆಕಾರದಲ್ಲಿ ಬಂದಿರುತ್ತೆ. ಸೊ ಅದಕ್ಕಾಗಿ ಇವಾಗ ಅದನ್ನು ಗೋಕರ್ಣ ಅಂತ ಕರೀತಾರೆ. ಇನ್ನು 5ನೇ ಭಾಗ ಬಿದ್ದಿರೋದೇ ನಮ್ಮ ಈ ಮುರುಡೇಶ್ವರ. ಇಮ್ಯಾಜಿನ್, ಅವನು ಗೋಕರ್ಣದಿಂದ ಇಲ್ಲಿ ತನಕ ಎಸ್ದಿದ್ದಾನೆ ಅಂತ ಹೇಳಿದ್ರೆ ಆವಾಗಿನ ಜನರು ಎಷ್ಟು ಬಲಶಾಲಿ ಆಗಿರ್ತಾರೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮುರುಡೇಶ್ವರ, ಇಲ್ಲಿ ಇವಾಗ ಎಲ್ಲವೂ ಇದೆ. ಅತಿ ಸುಂದರವಾದ ಜಾಗ, ಸಮುದ್ರ, ಕಡಲು ತೀರ, ಸ್ಕೂಬಾ ಡೈವಿಂಗ್, ನಿಮಗೆ ಬೇಕಾಗಿದ್ದೆಲ್ಲ ಕೂಡ ಸಿಗುತ್ತೆ. ಆದರೆ ಇದು ಎಲ್ಲಿದೆ? ಇದಿರೋದು ನಮ್ಮ ಕರ್ನಾಟಕದಲ್ಲಿ. ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಒಂದು ಪುಟ್ಟ ಹಳ್ಳಿಯಾಗಿದೆ. ಆದರೆ ಇದು ಇವಾಗ ಒಂದು ಪುಟ್ಟ ಹಳ್ಳಿ ಅಲ್ಲ, ಇದು ಪ್ರಪಂಚ ಪ್ರಸಿದ್ಧವಾದ ಜಾಗ. ಇದು ಆತ್ಮಲಿಂಗ ಬಿದ್ದ ತಕ್ಷಣ ದೊಡ್ಡ ದೇವಸ್ಥಾನ ಆಗ್ಬಿಡ್ತಾ? ಇಷ್ಟು ದೊಡ್ಡ ದೇವಸ್ಥಾನ ಹೇಗಾಯಿತು? ಒಂದು ಪುಟ್ಟ ಗುಡಿಸಲಿನಂತಿರುವ ದೇವಸ್ಥಾನ ಇವಾಗ ಇಷ್ಟು ದೊಡ್ಡ ದೇವಸ್ಥಾನ ಆಗಿರೋದಕ್ಕೆ ಕಾರಣ ಆದರೂ ಏನು? ಲಕ್ಷಾಂತರ ಜನ ಬಂದು ಹೋಗುವ ದೇವಸ್ಥಾನ ಆಗಿದ್ದಾದರೂ ಹೇಗೆ? ಯಾರು ಈ ಡಾಕ್ಟರ್ ಆರ್.ಎನ್. ಶೆಟ್ಟಿ? ಈ ಊರಿಗೂ ಮುರುಡೇಶ್ವರಕ್ಕೂ ಏನು ಸಂಬಂಧ? ಹೀಗೆ ಮುರುಡೇಶ್ವರ ಬಗ್ಗೆ ನಾನು ಮುರುಡೇಶ್ವರನೋದ ಆದರೂ ಬಟ್ ಅಷ್ಟೊಂದೇನು ಗೊತ್ತಿಲ್ಲ. ಆಲ್ರೆಡಿ ಅಷ್ಟು ಮುರುಡೇಶ್ವರ ಮೆಚೂರ್ ಆಗಿತ್ತು. ಆವಾಗ ಎಲ್ಲ ರೆಡಿಯಾಗಿತ್ತು. ಇವಾಗ ಏನಿತ್ತು, ಆಲ್ಮೋಸ್ಟ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಇತ್ತು ಅಷ್ಟೇ. ಸೊ ನಾವು ಈ ವಿಷಯನ ಕಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಗೂಗಲ್ ಎಷ್ಟು ಕೊಡುತ್ತೆ? ಫುಲ್ ಡೀಪಾಗಿ ಏನು ಕೊಡಲ್ವಲ್ಲ, ಎಷ್ಟು ಬೇಕೋ ಅಷ್ಟು ಕೊಡುತ್ತೆ. ನಮ್ಮೂರಿನಲ್ಲಿರೋ ಹಳೆ ಮನುಷ್ಯರ ಹತ್ರ ಹಾಗೆ ನಮ್ಮ ಅಮ್ಮನ ಹತ್ರ ಕೂಡ ತುಂಬ ವಿಷಯಗಳನ್ನ ನಾನು ಕಲೆಕ್ಟ್ ಮಾಡಿಕೊಂಡೆ. ಸೊ ಅವರಿಂದ ಕಲೆಕ್ಟ್ ಆಗಿರೋ ಈ ವಿಷಯ ಅವ್ರು ಹೀಗೆ ಅಂತಿದ್ರಂತೆ. ಆರ್.ಎನ್. ಶೆಟ್ಟಿ ಹತ್ರ ಪ್ರಿಂಟಿಂಗ್ ಮಷಿನ್ ಇತ್ತು.
ಸೊ ಅವರು ಅದರಿಂದ ತುಂಬ ಹಣ ಪ್ರಿಂಟ್ ಮಾಡ್ತಾಯಿದ್ರು. ಸೊ ಅದರಿಂದ ಅವರು ತುಂಬ ಶ್ರೀಮಂತರಾದರು. ಸೊ ಆ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಅವರು ಈ ದೇವಸ್ಥಾನವನ್ನು ಕಟ್ಟಿಸಿದ್ರು. ಇದೆಲ್ಲ ಪೂರ್ತಿ ಸುಳ್ಳು ಆಯಿತಾ, ಇದರಲ್ಲೆಲ್ಲ ಏನು ಸತ್ಯ ಇಲ್ಲ. ಹೇಗೆ ಅವರು ಅಮೌಂಟ್ ಪ್ರಿಂಟ್ ಮಾಡೋಕ್ಕೆ ಸಾಧ್ಯ? ಆವಾಗಲೂ ಒಂದು ಸರ್ಕಾರ ಇದ್ದೇ ಇರುತ್ತಲ್ವ, ಅದೆಲ್ಲ ಮುದ್ರಣ ಮಾಡೋಕ್ಕೆ ಒಂದು ನಿರ್ದಿಷ್ಟವಾದ ಸ್ಥಳ, ಒಂದು ಜಾಗ, ಒಂದು ಯಂತ್ರ ಅಂತ ಇರುತ್ತೆ. ಸೊ ಇದನ್ನೆಲ್ಲ ನಾನು ಸುಳ್ಳು ಅಂತಲೇ ಹೇಳ್ತೀನಿ, ಇದರಲ್ಲಿ ಯಾವ ಸತ್ಯ ಕೂಡ ಇರುವುದಿಲ್ಲ. ಮತ್ತು ಇದ್ರ ಜೊತೆ ಇನ್ನೊಂದು ಕೂಡ ಕತೆ ಹೇಳಿದ್ರು. ಇವ್ರ ಹತ್ರ ಮಷೀನ್ ಇತ್ತಂತೆ, ಯಾರೋ ಕಂಪ್ಲೇಂಟ್ ಕೊಟ್ರಂತೆ. ಆ ಪೊಲೀಸರೆಲ್ಲ ಇವ್ರ ಮನೆಗೆ ಬಂದ್ರಂತೆ. ಆ ಮನೆಗೆ ಬಂದಿರೋ ಸಂದರ್ಭದಲ್ಲಿ ನಮ್ಮ ಈ ಡಾಕ್ಟರ್ ಆರ್ ಎನ್ ಶೆಟ್ಟಿ ಅವರು ಈಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಏನಂತಂದರೆ, ಇವಾಗ ಪೊಲೀಸರೇನು ಮನೆ ಬಾಗಿಲಿಗೆ ಬಂದುಬಿಟ್ಟಿದ್ದಾರೆ. ಸೊ ಈ ಮಷಿನ್ ಅವ್ರ ಕಣ್ಣಿಗೆ ಕಾಣದೇ ಇರೋ ಥರ ನೀನು ಮಾಡಬೇಕು. ಒಂದು ವೇಳೆ ಹೀಗೆ ಕಾಣದೇ ಇರೋ ಥರ ಮಾಡಿದರೆ ನಾನು ನಿನಗೆ ಒಂದು ದೊಡ್ಡ ದೇವಸ್ಥಾನ ಕಟ್ಟಿಸ್ಕೊಡ್ತೀನಿ ಅಂತ ಈಶ್ವರ ದೇವರಲ್ಲಿ ಬೇಡ್ಕೊಂಡ್ರಂತೆ. ಸೊ ಹಾಗೆ ಬೇಡ್ಕೊಂಡಿರೋದಕ್ಕೆ ಪೊಲೀಸರು ಮನೆಯೊಳಗೆ ಬಂದರೂ ಕೂಡ ಆ ಯಂತ್ರ ಅಲ್ಲೇ ಇದ್ದರೂ ಕೂಡ ಆ ಯಂತ್ರ ಅವ್ರಿಗೆ ಕಾಣಿಸಿಲ್ಲ. ಸೊ ಇದರಿಂದ ಡಾಕ್ಟರ್ ಆರ್ ಎನ್ ಶೆಟ್ಟಿ ಅವರಿಗೆ ತುಂಬ ಖುಷಿಯಾಗಿ ದೇವ್ರ ಮೇಲೆ ತುಂಬ ಭಕ್ತಿ ಬಂದು ದೇವಸ್ಥಾನ ಕಟ್ಟಿಸಿದ್ರು ಅಂತ ಜನ ಮಾತಾಡ್ತಾರೆ. ಐ ಡೋಂಟ್ ಥಿಂಕ್ ಸೊ ಈ ಥರ ಎಲ್ಲ ನಡೆದಿದೆ ಅಂತ. ಅವ್ರ ಕನಸಲೆಲ್ಲ ಬಂದಿತ್ತು. ಐ ಕ್ಯಾನ್ ಟ್ರಸ್ಟ್ ದೀಸ್ ಸ್ಟೋರೀಸ್ ಬಟ್ ಐ ಕಾಂಟ್ ಟ್ರಸ್ಟ್ ದ ಫಾಲ್ಸ್ ಸ್ಟೋರೀಸ್ ಆ್ಯಂಡ್ ಆಲ್. ಬಟ್ ಒಂದು ಬ್ಯಾಡ್ ನ್ಯೂಸ್ ಏನಂದರೆ ಅವ್ರಿವಾಗ ನಮ್ಮ ಜೊತೆ ಇಲ್ಲ. ಆಲ್ಮೋಸ್ಟ್ ಮುರುಡೇಶ್ವರದಲ್ಲಿ ಎಷ್ಟು ಫ್ಯಾಮಿಲಿ ಲೀಡ್ ಆಗ್ತಿದೆ ಅಂದರೆ ಒಂದು 60% ಫ್ಯಾಮಿಲಿ ಆರ್ ಎನ್ ಶೆಟ್ಟಿಯಿಂದ ಲೀಡ್ ಆಗ್ತಿದೆ. ಅವ್ರು ಕಟ್ಸಿರೋ ದೇವಸ್ಥಾನದಲ್ಲಿ ಕೆಲಸ ಮಾಡಿರೋದ್ರಿಂದ ಹಿಡಿದು ಕಾಲೇಜ್, ಶಾಲೆ, ಆಸ್ಪತ್ರೆ, ಇನ್ನೂ ಹಲವಾರು ಎಲ್ಲ ಕಡೆ ಕೆಲಸವನ್ನು ಒದಗಿಸಿಕೊಟ್ಟು ಇವತ್ತು ಇವರು ಮುರುಡೇಶ್ವರದ ಜೀವನಾಡಿ ಈ ರೀತಿಯಾಗಿ ಆಗಿದ್ದಾರೆ. ಇಷ್ಟು. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದರೂ ಇಷ್ಟ ಆಗದೆ ಇದ್ದರೂ ಲೈಕ್ ಆರ್ ಡಿಸ್ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮಡಿಬೇಡಿ. ನೆಕ್ಸ್ಟ್ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದೊಂದಿಗೆ ಮತ್ತೆ ವಾಪಸ್ ಬರ್ತೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಕೂಡ. ಬಾಯ್, ಮತ್ತೆ ಸಿಗ್ತೀನಿ. ಟಾಟಾ, ಗುಡ್ ನೈಟ್.